ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಿಬಿಎ ವಿಭಾಗದಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು ಯೂನಿವರ್ಸಿಟಿ ರ್ಯಾಂಕ್. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಕಲಬುರಗಿ ವಿಶ್ವವಿದ್ಯಾಲಯದ ರ್ಯಾಂಕ್ ಪಟ್ಟಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಮನಾಬಾದ್ ಬಿಬಿಎ ಇಬ್ಬರು ವಿದ್ಯಾರ್ಥಿನಿಯರು ಕಲಬುರಗಿಯ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ರ್ಯಾಂಕ್ ಪಡೆದಿದ್ದು, ಸೌಮ್ಯ ವಿದ್ಯಾರ್ಥಿನಿ 3ನೇ ರ್ಯಾಂಕ್ ಹಾಗೂ ಪ್ರಿಯಾಂಕಾ ವಿದ್ಯಾರ್ಥಿನಿ 5ನೇ ರ್ಯಾಂಕ್ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೀರಣ್ಣ ತುಪ್ಪದ ಹಾಗೂ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ, ಈ ವಿಚಾರ ನಮಗೆ ಬಹಳಷ್ಟು ಖುಷಿ ತಂದುಕೊಟ್ಟಿದೆ. ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎಲ್ಲಾ ವಿಷಯವಾರುಗಳ ಪ್ರಯೋಗಾಲಯ ಅಲ್ಲದೆ ಹೈಟೆಕ್ ಕ್ಲಾಸ್ ರೂಮ್, ಸಿಸಿ ಕ್ಯಾಮೆರಾ ಅಲ್ಲದೆ ಉತ್ತಮ ಸೌಲಭ್ಯಗಳು, ಗ್ರಂಥಾಲಯ ಮುಂತಾದ ಸೌಲಭ್ಯಗಳಿಂದ ಕೂಡಿದೆ. ಅಲ್ಲದೆ ಈ ಹಿಂದೆಯೂ ಸಹ ನಮ್ಮ ಕಾಲೇಜುಗಳಿಗೆ ರ್ಯಾಂಕ್ ಲಭಿಸಿದೆ. ಇದಕ್ಕೆ ಎಲ್ಲಾ ಸಹಾಯಕ ಪ್ರಾಧ್ಯಾಪಕರು ಅಲ್ಲದೆ ಅತಿಥಿ ಉಪನ್ಯಾಸಕರು ಎಲ್ಲರ ಸಹಕಾರ ಇದೆ. ಹಾಗಾಗಿ ರ್ಯಾಂಕ್ ಪಡೆಯಲು ಸಾಧ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೀರಣ್ಣ ತುಪ್ಪದ, ಪ್ರಾಧ್ಯಾಪಕರಾದ ಬಿಬಿಎ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಳಿ, ಬಿಬಿಎ ಸಹಾಯಕ ಪ್ರಾಧ್ಯಾಪಕರು ಅಮರ್ಗಿರಿ, ಡಾಕ್ಟರ್ ಸಚಿವ್ ಕುಲಕರ್ಣಿ, ಸಂತೋಷ್ ಮಹಾಜನ್, ಡಾಕ್ಟರ್ ಬಳಿರಾಮ್ ಹುಡೆ, ಹಸೀನಾ ಬೇಗಂ, ರಾಜ್ಭಾಯಿ, ಸತೀಶ್ ಡೋಂಗ್ರೆ, ಅಶ್ವಿನಿ, ಡಾಕ್ಟರ್ ರಾಜಶೇಖರ್ ಪ್ರಕಾಶ್ ಸೇಡೋಲ್ಕರ್, ಡಾಕ್ಟರ್ ಸೈಯದ್ ಖಾಜಾ ಮುಂತಾದ ಸಿಬ್ಬಂದಿ ವರ್ಗದವರು, ಅತಿಥಿ ಉಪನ್ಯಾಸಕರು ಉಪಸ್ಥಿತರಿದ್ದರು. ವರದಿ ಮಾಧವಿ ಲಾಖೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. My name is Soumya. I am from ಮಾಣಿಕ್ ನಗರ್. ಇಲ್ಲಿ ನಾನು BBA ಅಂತ ಕೋರ್ಸ್ ಮಾಡಿ ಇವತ್ತು 3rd ರ್ಯಾಂಕ್ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ನನಗಿಂತ ಜಾಸ್ತಿ ನಮ್ಮ ಟೀಚರ್ಸ್ ನಮ್ಗೆ ಕಲಿಸಿರೋರಿಗೆ ಜಾಸ್ತಿ ಖುಷಿ ಆಗಿರಬೇಕು ಅಂತ ಅಂದ್ಕೊತೀನಿ. ಇಲ್ಲೆಲ್ಲರೂ ಉಪಸ್ಥಿತ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಚೆನ್ನಾಗಿ ಅನಿಸ್ತು ಸರ್. ಮತ್ತೆ ಮುಂದೆ ಫ್ಯೂಚರ್ ಸರ್, ನಾನು ಇವಾಗ MBA ಮಾಡ್ತಾ ಇದ್ದೀನಿ. ಅದು ಕೂಡ ಗೈಡೆನ್ಸ್ ನಮ್ಮ ಸರೇ ಕೊಟ್ಟಿರೋದು, ನಮಗೆ ಮಾಡಬೇಕು, ನೀವು ಇಷ್ಟೇ ಸೀಮಿತ ಅಲ್ಲ, ಇನ್ನೂ ಜಾಸ್ತಿ ಮಾಡಬೇಕು ನೀವು ಅಂತ ಗೈಡೆನ್ಸ್ ಕೊಟ್ಟು ನಮ್ಗೆ ಮೋಟಿವೇಟ್ ಮಾಡಿದ್ದಕ್ಕೆ ನಾವು ಇವತ್ತು MBA ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಥ್ಯಾಂಕ್ ಯು. ಜಾಸ್ತಿನೇ ಚೆನ್ನಾಗಿ ಅನಿಸ್ತು ಸರ್. ಇವತ್ತು ಅಂದ್ಕೊಂಡಿದ್ದಿಲ್ಲ ಇಷ್ಟೆಲ್ಲ ಆಗುತ್ತೆ ಇಲ್ಲಿ ಬಂದು ಅಂತ. ಸರ್ ಮೀಟ್ ಆಗಬೇಕು ಅಂತ ಅಷ್ಟೇ ಬಂದಿದ್ವಿ ನಾವು. ಚೆನ್ನಾಗಿ ಅನಿಸ್ತು ಸರ್. ಇದೆಲ್ಲ ಕಾಲೇಜ್ ನಮ್ಗೆ ಅನಿಸಿದ್ದಿಲ್ಲ ಇಲ್ಲಿ ಇಷ್ಟು ಚೆನ್ನಾಗಿರೋ ಒಳ್ಳೆ ಇರೋ ಫ್ಯಾಕಲ್ಟೀಸ್ ಇರ್ತಾರೆ ಅಂದ್ಕೊಂಡಿದ್ದಿಲ್ಲ ನಾವು. ಆದರೆ ಇವ್ರ ಸಪೋರ್ಟಿಂದಾನೇ ಇವತ್ತು ಈ ಪ್ಲೇಸಲ್ಲಿ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಎಲ್ಲರೂ ಸಪೋರ್ಟಿವ್ ಇದ್ರು ಸರ್. ಜೂನಿಯರ್ಸಿಗೆ ಅಷ್ಟೇ ಸರ್ ಹೇಳಿದ ಗೈಡೆನ್ಸ್ ಮೇಲೆ ಸರ್ ಮೋಟಿವೇಟ್ ಮಾಡ್ತಾ ಇರ್ತಾರೆ ಡೈಲಿ. ಆ ಗೈಡೆನ್ಸ್ ಮೇಲೆ ಎಲ್ಲರೂ ನಡಿಬೇಕು ಅಂತ ಹೇಳ್ತಾ ಇರ್ತಾರೆ. ಮೈ ನೇಮ್ ಇಸ್ ಪ್ರಿಯಾಂಕಾ. ಇಲ್ಲಿ BBA ಮಾಡೀನಿ. ಇಲ್ಲಿ BBA ಮಾಡ್ಬೇಕಂತ ನಮ್ದು ಇಂಟೆನ್ಷನ್ ಇದ್ದಿಲ್ಲ. ಯಾವ್ದು ಸರಿಯಾಗಿದ್ದಿದ್ದು ಕಾಲೇಜ್ ಪ್ರೈವೇಟ್ ಕಾಲೇಜ್ನಾಗ ಮಾಡ್ಬೇಕಂತಿತ್ತು. ಬಟ್ ಆ ಟೈಮ್ನಾಗ ಕೊರೋನಾ ಮುಗ್ದಿತ್ತು, ದೂರ ಹೋಗ್ರೆ ಮತ್ತೆ ಏನಾರು ವಾಪಸ್ ಲಾಕ್ಡೌನ್ ಆದ್ರೆ ಹಿಂಗಾಗಿ ಏನಾರ ಆಗ್ಬೋದು. ಸದ್ಯಕ್ಕೆ ಇಲ್ಲೇ ಮಾಡ್ಯಾರಿ. MBA ಬೇರೆ ಕಡೆ ಮಾಡಮ್ಮಂತ ತಿಳ್ಕೊಂಡು ಇಲ್ಲಿ ಮಾಡಿದೀವಿ. ಫೆಕಲ್ಟೀಸ್ ಅಲ್ಲಿ ಎಲ್ಲರೂ ಪ್ರಿನ್ಸಿಪಲ್ ಸರ್ ಅಲ್ಲಿ ಇಷ್ಟೊಂದು ಸಪೋರ್ಟಿವ್ ಆಗಿರ್ತಾರಂತ ನಾವು ಅಂದ್ಕೊಂಡಿದ್ದಿಲ್ಲ. ನಮ್ಮ ಫೆಕಲ್ಟೀಸ್ ಅವ್ರ ನಾಲೆಜ್ ಭಾಳ ಜಾಸ್ತಿ ಅದ. ನಮಗೆ ಸಿಲೆಬಸ್ ಅಷ್ಟೇ ಅಲ್ಲದೆ ಎಕ್ಸ್ಟರ್ನಲ್ ನಾಲೆಜ್ನು ಕೊಡ್ತಾ ಇದ್ರು. ಆಮೇಲೆ ಇಲ್ಲಿ ಮುಂದೆ MBA ಮಾಡುವಾಗೂ ನಮಗೆ ಮೋಟಿವೇಟ್ ಮಾಡಿದ್ದು ಅವರೇ. ಸರಿಯಾಗಿದ್ದಿದ್ದು ಕಾಲೇಜ್ನಾಗ ಮಾಡ್ರಿ, ಚಂದ ಓದ್ಕೋರಿ ಅಂತೆಲ್ಲ ಅವರೇ ಹೇಳಿದ್ರು. ಆಮೇಲೆ ಕರಿಯರ್ ಬಿಲ್ಡ್ ಮಾಡೋಕ್ಕೂ ಭಾಳಷ್ಟು ಗೈಡೆನ್ಸ್ ಮಾಡ್ತಾ ಇರ್ತಾರೆ. ಇಲ್ಲಿಂದ ಮುಗಿಸ್ಕೊಂಡು ಹೋಗಿದ್ಮೇಲೂ ನಮಗೆ ಬಿಟ್ಟಿಲ್ಲ. ಅವಾಗವಾಗ ಎಲ್ಲ ಗೈಡೆನ್ಸ್ ಮಾಡ್ತಾ ಇರ್ತಾರೆ. ನಾವು ಏನು ಕೇಳಿದ್ರು ಈಗಲೂ ಸಪೋರ್ಟ್ ಮಾಡ್ತಾರೆ. ಕಾಲ್ ಮಾಡಿ ಕೇಳಿದ್ರು ಎಲ್ಲ ಹೇಳ್ತಾ ಇರ್ತಾರೆ. ನಮ್ಮ ಪ್ರಿನ್ಸಿಪಲ್ ಸರ್ನು ಭಾಳ ಸಪೋರ್ಟಿವ್ ಆಗತ್ತಾರೆ. ಇದು ಇವತ್ತಿಷ್ಟು ರೆಕಗ್ನೈಸ್ ಮಾಡಿ ನಮ್ಗೆ ಫೆಲಿಸಿಟೇಟ್ ಎಲ್ಲ ಮಾಡ್ತಾರಂತ ಅನ್ಕೊಂಡಿದ್ದಿಲ್ಲ. ಬಟ್ ಮಾಡೋರು ಭಾಳ ಖುಷಿ ಐತ್ರಿ. ಇವತ್ತು ಕಾಲೇಜಿನ ಕೀರ್ತಿ ಡಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಹೆಸರುವಾಸಿ ಮಾಡಿರ್ತಕ್ಕಂಥ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನು ಬಹಳ ಸಂತೋಷದಿಂದ ಹೇಳಬಹುದು. ಪ್ರತಿ ವರ್ಷ ಒಂದಿಲ್ಲ ಒಂದು ರೀತಿಯಲ್ಲಿ ನಮ್ಮ ಮಹಾವಿದ್ಯಾಲಯ
ಒಂದೊಂದು ಕೋರ್ಸ್ನಲ್ಲಿ ಒಂದೊಂದು ತರ ರ್ಯಾಂಕ್ಗಳನ್ನು ಪಡೆದುಕೊಳ್ತಾ ಇದೆ. ಆದರೆ ಈ ವರ್ಷ 2024 ಮತ್ತು 25ನೇ ಸಾಲಿನ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ BBM ಬಿಸಿನೆಸ್ ಮ್ಯಾನೇಜ್ಮೆಂಟ್, ಬ್ಯಾಚುಲರ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿತ್ತು ಅವಾಗ. ಇವತ್ತು ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಬದಲಾವಣೆ ಆಗಿದೆ. ಈ BBM ನಲ್ಲಿ ನಮ್ಮ ಕಾಲೇಜಿನ 2 ವಿದ್ಯಾರ್ಥಿನಿಯರು, ಒಂದು ಏನಿದೆ ಅಂತಂದ್ರೆ 3ನೇ ರ್ಯಾಂಕು, ಮತ್ತೊಂದು 5ನೇ ರ್ಯಾಂಕ್ ಪಡೆದುಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ವಿದ್ಯಾರ್ಥಿಗಳ ರ್ಯಾಂಕ್ ಪಟ್ಟಿಯನ್ನ ಮೊನ್ನೆ ತಾನೇ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗುಲ್ಬರ್ಗಾ ಇದೇ 30ನೇ ಜನವರಿಗೆ ಬಿಡುಗಡೆಯನ್ನು ಮಾಡಿದೆ. ಅದಕ್ಕೆ ಅವರಿಗೆ ಸನ್ಮಾನ ಮಾಡಬೇಕು, ಅವರಿಗೆ ಗೌರವ ತೋರಿಸ್ಕೊಡ್ಬೇಕು, ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅವರನ್ನು ಪರಿಚಯ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಉತ್ಸುಕತೆ ಬಹಳ ದಿವಸದ ಇತ್ತು. ಆದರೆ ತರಗತಿಗಳು ಪ್ರಾರಂಭ ಆಗಿಲ್ಲ, ಪರೀಕ್ಷೆ ನಡೆಯೋದ್ರಿಂದ ವಿದ್ಯಾರ್ಥಿಗಳು ಕೂಡ ಇವತ್ತು ಕಾಲೇಜಿಗೆ ಬರ್ತಾ ಇಲ್ಲ. ಆದರೂ ಕೂಡ ನಮ್ಮ ಎಲ್ಲ ವಿಭಾಗದ ಮುಖ್ಯಸ್ಥರು ಮಲ್ಲಿಕಾರ್ಜುನ್ ಅವರು, ಡಾಕ್ಟರ್ ಅಮ್ಮನಗಿರಿ ಅವರು ಸರ್ ಅವರನ್ನು ಇವತ್ತು ಕರೆಸ್ತೀವಿ, ಅವರಿಗೆ ಗೌರವಪೂರ್ವಕವಾಗಿ ಸನ್ಮಾನ ಮಾಡಬೇಕು ಅಂದಾಗ ನಾನು ಕೂಡ ಕಾಲೇಜಿನ ಪರವಾಗಿ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸಬೇಕು ಅಂತೇಳಿ ಇವತ್ತು ಅವರನ್ನು ಕರೆಸಿದ್ದೆ. 3ನೇ ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ ಸೌಮ್ಯ ಅಂತೇಳಿ, ಸೌಮ್ಯ ಹೀಗೆ ನಮ್ಮ ಪಕ್ಕದ ಮಾಣಿನಗರ ಗ್ರಾಮದ ವಿದ್ಯಾರ್ಥಿನಿ. ಯಾಕಂದ್ರೆ BBA ಅಂತಕ್ಕಂಥ ಕೋರ್ಸನ್ನು ಕಲಿಬೇಕಾದ್ರೆ ಲಕ್ಷಗಟ್ಟಲೆ ಶುಲ್ಕವನ್ನು ಬೇರೆ ಬೇರೆ ಹೊರ ರಾಜ್ಯಗಳಿಗೆ ಹೋಗಿ, ಆಮೇಲೆ ರಾಜಧಾನಿ ಪ್ರದೇಶಗಳಿಗೆ ಹೋಗಿ ಲಕ್ಷಗಟ್ಟಲೆ ಶುಲ್ಕವನ್ನು ಕಲಿತು ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಇವತ್ತು ನಮ್ಮ ಮಹಾವಿದ್ಯಾಲಯ ಇವತ್ತು ಏನಾದ್ರು 5 ಕೋರ್ಸ್ಗಳನ್ನು ಹೊಂದಿದ್ದು, ಅದರಲ್ಲಿ BBA ಕೂಡ ಒಂದು ಪ್ರಮುಖವಾದಂಥ ಕೋರ್ಸ್, ಪ್ರೊಫೆಷನಲ್ ಕೋರ್ಸ್ ಆಗಿರ್ತಕ್ಕಂಥದ್ದು. AICTE ಅಪ್ರೂವ್ ಕೂಡ ಅದಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಇಂಥ AICTE ಲಭ್ಯವಾಗಿರ್ತಕ್ಕಂಥ ಕೋರ್ಸ್ನಲ್ಲಿ ನಮ್ಮ ಸೌಮ್ಯ ಅನ್ನುವ ಮಾಣಿನಗರದ ವಿದ್ಯಾರ್ಥಿನಿ ಇವತ್ತೇನಾದ್ರು 3ನೇ ರ್ಯಾಂಕ್ ಪಡೆದಿದ್ದಾಳೆ ಅಂತಂದ್ರೆ ನಮ್ಮೆಲ್ಲರಿಗೂ ಬಹಳ ಸಂತೋಷದ ಸಂಗತಿ. ಅದಕ್ಕಾಗಿ ಅವಳಿಗೆ ಜೋರಾದಂಥ ಚಪ್ಪಾಳೆಯನ್ನು ಜೊತೆಗೆ ಪ್ರಿಯಾಂಕಾ ಅಂತಕ್ಕಂಥ ಇನ್ನೊಂದು ವಿದ್ಯಾರ್ಥಿನಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಇದೇ BBA ಕೋರ್ಸ್ನಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ 5ನೇ ರ್ಯಾಂಕ್ ಪಡೆದುಕೊಂಡಿದ್ದಾಳೆ. ಇದು ಕೂಡ ಬಹಳ ಸಂತೋಷದ ಸಂಗತಿ. ಹಾಗೆಯೇ ಕೂಡ ಸಾಮಾನ್ಯವಾಗಿ ಯಾವುದೊಂದು ಅಂದ್ರಾಳ್ ಅಂತಕ್ಕಂಥ ಗ್ರಾಮದವಳು, ಇಲ್ಲೇ ಪಕ್ಕದ ಕರ್ಕಟ ರಾಜೇಶ್ವರ ಪಕ್ಕದಲ್ಲಿರ್ತಕ್ಕಂಥ ಅಂದ್ರಾಳ್ ಗ್ರಾಮದವಳು ಇವತ್ತು ಅಂಥ ಗ್ರಾಮದಿಂದ ಡೈಲಿ ಅಪ್ ಅಂಡ್ ಡೌನ್ ಮಾಡಿ ನಮ್ಮ ಕಾಲೇಜಿನ ಕೀರ್ತಿ ಇಡೀ ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ತಂದಿರುವುದು ಭಾಳ ನಮ್ಮ ಕಾಲೇಜಿಗೆ ಮತ್ತು ನಮ್ಮ BBA ಅಧ್ಯಾಪಕರ ಸಂಘದವರಿಗೆ, ಇಡೀ ನಮ್ಮ ಕಾಲೇಜಿನ ಅಧ್ಯಾಪಕರಿಗೆ ಬಹಳ ಸಂತೋಷದ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಲ್ಲೆ. ಬರೀ ಇದು ಒಂದೇ ಅಲ್ಲ ರ್ಯಾಂಕು. ನಮ್ಮ ಮಹಾವಿದ್ಯಾಲಯ ಇದಕ್ಕಿಂತ ಮುಂಚೆ 2023-24ನೇ ಸಾಲಿನಲ್ಲಿ MA 3ನೇ ಮತ್ತು 4ನೇ ರ್ಯಾಂಕ್ ನಿರಂತರವಾಗಿ ಪಡೆದುಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದಿಂದ ಹೇಳಬಹುದು. ಅವರಲ್ಲೂ ಕೂಡ ಮೊನ್ನೆ ತಾನೇ ನಾನು ಈ ಕಾಲೇಜಿಗೆ ವರ್ಗಾವಣೆಗೆ ಬಂದಾಗ ಆಗಸ್ಟ್ ತಿಂಗಳಿನಲ್ಲಿ ಅದು ಮಾಹಿತಿ ಬಂತು. ನಾನು ಆಗಸ್ಟ್ ತಿಂಗಳ 15 ಆಗಸ್ಟ್ ದಿವಸ ಅವರು ಇಬ್ಬರು ವಿದ್ಯಾರ್ಥಿನಿಯರನ್ನು ಕರೆಸಿ ಸನ್ಮಾನ ಮಾಡಿರ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ನೆನಪನ್ನು ಮಾಡಬಹುದು. ಆ ಸುದ್ದಿಯನ್ನು ಈಗಾಗಲೇ ನಮ್ಮ ಭೋಗೋಜಿ ಸರ್ ಅವರು ಬೇರೆ ಬೇರೆ ಪತ್ರಿಕೆಯವರು ಕೂಡ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಕಾಲೇಜಿನ 2020-21ನೇ ಸಾಲಿನಲ್ಲಿ 1ನೇ ರ್ಯಾಂಕ್ MA ಎಕನಾಮಿಕ್ಸ್ ನಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿಯಾಗಿರ್ತಕ್ಕಂಥ ಫಸ್ಟ್ ರ್ಯಾಂಕ್. ಇಡೀ ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿರತಕ್ಕಂಥ ಕಾಲೇಜು ಅದು ಹುಮ್ನಾಬಾದ್ ಸರ್ಕಾರಿ ಪ್ರಥಮ ಕಾಲೇಜು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು. ಜೊತೆಗೆ ನಮ್ಮ 2018-19ನೇ ಸಾಲಿನಲ್ಲಿ ನಮ್ಮ ಕಾಲೇಜಿನ BCA ಓದಿರ್ತಕ್ಕಂಥ ವಿದ್ಯಾರ್ಥಿ MCA ಅಂತಕ್ಕಂಥದ್ದನ್ನ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಮಾಡಿದರು. ಅಲ್ಲಿಯೂ ಕೂಡ MCAದಲ್ಲಿ 10ನೇ ರ್ಯಾಂಕ್ ಅಂತಕ್ಕಂಥದ್ದನ್ನ ಪಡೆದುಕೊಂಡು ಕಾಲೇಜಿನ ಕೀರ್ತಿಯನ್ನ ತಂದಿದ್ದನ್ನ ಇಲ್ಲಿ ನಾವು ಮತ್ತೊಮ್ಮೆ ನಮ್ಮ ಪತ್ರಕರ್ತರಿಗೆ ಎಲ್ಲ ಅಧ್ಯಾಪಕರ ಗಮನಕ್ಕೆ ತರ್ತಾ ಇದ್ದೀನಿ. ಜೊತೆಗೆ 2024-25ನೇ ಸಾಲಿನಲ್ಲಿ ನಮ್ಮ ಕಾಲೇಜಿನ ನಂದಗಾಂವ್ ಗ್ರಾಮದ ಒಬ್ಬ ವಿದ್ಯಾರ್ಥಿ ಅಕೌಂಟೆನ್ಸಿಯಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡು ಇಡೀ ಗುಲ್ಬರ್ಗಾ ವಿಶ್ವವಿದ್ಯಾಲಯ ನಮ್ಮ ಕಾಲೇಜಿನ ಕಡೆ ನೋಡುವಂತೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ಹುಮ್ನಾಬಾದ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೇವಲ ಭೌಗೋಳಿಕವಾಗಿ ಬೆಳವಣಿಗೆ ಆಗ್ತಾ ಇಲ್ಲ, ಇದು ಹುಮ್ನಾಬಾದ್ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಯಾಕೆ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಗುಣಾತ್ಮಕವಾದಂತಹ ಶಿಕ್ಷಕರ ಸಂಖ್ಯೆ ಮತ್ತು ಅದು ಒಳ್ಳೆಯ ಅನುಭವಿ ಶಿಕ್ಷಕರ ಸಂಖ್ಯೆ ಮತ್ತು ನೆಟ್ಟು ಸೆಟ್ಟು ಕೆಸೆಟ್ಟು PhD ಮಾಡಿ ಹೆಚ್ಚು ಅನುಭವ ಹೊಂದಿರತಕ್ಕಂಥವ್ರು KA ಮುಖಾಂತರ KPSC ಮೂಲಕ ನೇರವಾಗಿ ನೇಮಕಾತಿ ಹೊಂದಿರತಕ್ಕಂಥ ಅಧ್ಯಾಪಕರ ಸಂಖ್ಯೆ ಜಾಸ್ತಿ ಇದೆ.
ಜೊತೆಗೆ ಅವ್ರ ಜೊತೆಗೆ ಕಾಯಂ ಅಧ್ಯಾಪಕರ ಜೊತೆಗೆ ಸುಮಾರು 41 ಅತಿಥಿ ಉಪನ್ಯಾಸಕರು ಕೂಡ ಇವತ್ತು ನಮ್ಮಲ್ಲಿ MA, MPhil, MSc, MPhil, PhD, ನೆಟ್ ಸೆಟ್ ಪಾಸ್ ಆಗಿರ್ತಕ್ಕಂಥವರೇ ಇದ್ದಾರೆ. ಅವರೆಲ್ಲರ ಒಂದು ಪರಿಶ್ರಮದಿಂದ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 4:30ರವರೆಗೆ ನಿರಂತರವಾಗಿ ತರಗತಿಗಳು, ಆ ತರಗತಿಗಳ ಜೊತೆಯಲ್ಲಿಯೇ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲಾ ನಮೂನೆಯ ಪ್ರಯೋಗಗಳಿವೆ. ಫಿಸಿಕ್ಸ್ ಭೌತಶಾಸ್ತ್ರ ಪ್ರಯೋಗಾಲಯ, ರಸಾಯನಶಾಸ್ತ್ರದ ಪ್ರಯೋಗಾಲಯ ಮತ್ತು ಗಣಕ ವಿಜ್ಞಾನದ ಪ್ರಯೋಗಾಲಯ, KJK ಅಂತಕ್ಕಂಥದ್ದು. KJK ಅಂತಂದ್ರೆ ಸಾಮಾನ್ಯವಾಗಿ ಕಲಿಕೆಯ ಜೊತೆಗೆ ಕೌಶಲ್ಯ ಅಂತಕ್ಕಂಥದ್ದು ಈ ಕರ್ನಾಟಕ ಸರ್ಕಾರ ಹೊಸ ಘೋಷಣೆಯನ್ನು ಮಾಡಿದೆ. ಆ ಕಲಿಕೆಯ ಜೊತೆಗೆ ಕೌಶಲ್ಯವನ್ನು ಕಲಿಸಿಕೊಡುವುದಕ್ಕಾಗಿ ನಮ್ಮ ಪ್ರತ್ಯೇಕವಾದಂತಹ ಒಂದು ಪ್ರಯೋಗಾಲಯ ಅಂತಕ್ಕಂಥದ್ದು, ಕಂಪ್ಯೂಟರ್ ಲ್ಯಾಬ್ ಅಂತಕ್ಕಂಥದ್ದು ಕೂಡ ಅದು ಕೂಡ ಸಿದ್ಧವಾಗಿದೆ. ಜೊತೆಗೆ ಇಡೀ ಬೀದರ್ ಜಿಲ್ಲೆಯಲ್ಲಿ ಯಾವ ಕಾಲೇಜಿನಲ್ಲೂ ಕೂಡ ಈ ಲ್ಯಾಂಗ್ವೇಜ್ ಲ್ಯಾಬ್ ಅಂತಕ್ಕಂಥದ್ದು ಇಲ್ಲ. ಆ ಲ್ಯಾಂಗ್ವೇಜ್ ಲ್ಯಾಬ್ ಸೌಲಭ್ಯವನ್ನು ಕೂಡ ನಮ್ಮ ಮಹಾವಿದ್ಯಾಲಯದ 30 ಗಣಕ ಯಂತ್ರಗಳನ್ನು ಪಡೆದುಕೊಂಡು ಬಂದಿರತಕ್ಕಂಥದ್ದು. ಅದಕ್ಕಾಗಿ ನಾನು ಹಿಂದಿನ ಅವಧಿಯಲ್ಲಿ ಪ್ರಿನ್ಸಿಪಾಲ್ ಇದ್ದಾಗ ನಾನು ರೋಟರಿ ಕ್ಲಬ್ನಿಂದ 30 ಗಣಕ ಯಂತ್ರಗಳನ್ನು ಪುಕ್ಕಟೆಯಾಗಿ ನಾವು ಪಡೆದುಕೊಂಡು ಅದಕ್ಕೆ ಒಂದು ಸುಸೂತ್ರವಾದಂತಹ ಲ್ಯಾಂಗ್ವೇಜ್ ಲ್ಯಾಬ್ ಅನ್ನು ಕೂಡ ಸೃಷ್ಟಿಯನ್ನು ಮಾಡಿದ್ದೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನು ಕೂಡ ಅದಕ್ಕೆ ಒದಗಿಸಿಕೊಟ್ಟಿದ್ದೇನೆ. ಜೊತೆಗೆ ಮ್ಯಾಥಮೆಟಿಕ್ಸ್ ಲ್ಯಾಬ್ ಅಂತಕ್ಕಂಥದ್ದು ಕೂಡ ಮೊನ್ನೆ ನಮ್ಮ ಹಿಂದಿನ ಅವಧಿಯ ಗಣಿತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಜಯಶ್ರೀ ಅವರು ನನಗೆ ಪದೇ ಸರ್ ನಮಗೆ ಮ್ಯಾಥ್ಸ್ ಲ್ಯಾಬ್ ಬೇಕು ಅಂತ ಹೇಳ್ತಾ ಇದ್ರು. ಆ ಮ್ಯಾಥ್ಸ್ ಲ್ಯಾಬ್ ಹಠ ಮಾಡಿ ಇವತ್ತು 30 ಗಣಕ ಯಂತ್ರ ಹೊಂದಿರತಕ್ಕಂಥ ಸುಸಜ್ಜಿತವಾದಂತಹ ಮ್ಯಾಥ್ಸ್ ಲ್ಯಾಬ್ ಕೂಡ ನಮ್ಮ ಮಹಾವಿದ್ಯಾಲಯದಿದೆ. ನಮ್ಮ ಮಹಾವಿದ್ಯಾಲಯ ಯಾವುದೇ ಖಾಸಗಿ ಕಾಲೇಜಿನಲ್ಲಿರದೆ ಸೌಲಭ್ಯಗಳಿಗಿಂತ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ನಾನಾಗ್ಲಿ, ನನ್ನ ಸಹೋದ್ಯೋಗಿ ಮಿತ್ರರಾಗ್ಲಿ ಎಲ್ಲರೂ ಕೂಡ ಮನಪೂರ್ವಕವಾಗಿ ಒದಗಿಸಿಕೊಡ್ತಾ ಇದ್ದಾರೆ. ಆ ಒಂದು ದೃಷ್ಟಿಯಿಂದಲೇ ಇವತ್ತು ನಮ್ಮ ಕಾಲೇಜಿಗೆ ಪ್ರತಿ ವರ್ಷ ಅಥವಾ ಒಂದು ವರ್ಷ ಬಿಟ್ಟು ಮತ್ತೊಂದು ವರ್ಷದಂತೆ ರ್ಯಾಂಕ್ಗಳ ಒಂದು ಸರಮಾಲೆ ಈ ಕಾಲೇಜು ಗಿಟ್ಟಿಸಿಕೊಳ್ತಾ ಇದೆ. ಈ ಕಾಲೇಜು ರ್ಯಾಂಕ್ಗಳ ಸರಮಾಲೆಯನ್ನು ಗಿಟ್ಟಿಸಿಕೊಳ್ಬೇಕಾದ್ರೆ ನಮ್ಮ ಎಲ್ಲಾ ವಿಭಾಗದ ಮುಖ್ಯಸ್ಥರು, ಎಲ್ಲಾ ವಿಭಾಗದ ಅಧ್ಯಾಪಕರು ಮತ್ತು ಅತಿಥಿ ಉಪನ್ಯಾಸಕರು ಮುತುವರ್ಜಿ ವಹಿಸಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಅವರಿಗೆ ಒದಗಿಸಿಕೊಡ್ತಾ ಇದ್ದಾರೆ ಅಂತೇಳಿ ಈ ಒಂದು ಸೌಲಭ್ಯ ನಮ್ಮಲ್ಲಿ ನಡೀತಾ ಇದೆ. ನಮ್ಮಲ್ಲಿ ಸುಮಾರು ಎಲ್ಲಾ ತರಗತಿ ಕೋಣೆಯಲ್ಲಿ CC ಕ್ಯಾಮ್ರಾ ಕೂಡ ಇದೆ. ಆ CC ಕ್ಯಾಮ್ರಾಗಳ ಮೂಲಕ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾನ್ಸಿಪಲ್ ಆಗಿರ್ತಕ್ಕಂಥ ನಾನು ಇಲ್ಲೇ ಕುಂತಲೇ ತರಗತಿ ನಡೀತಾ ಇದೆ ಅಥವಾ ಇಲ್ಲ, ಪರೀಕ್ಷೆ ಯಾವ ರೀತಿಯಾಗಿ ನಡೀತಾ ಇದೆ ಅಥವಾ ಇಲ್ಲ, ವಿದ್ಯಾರ್ಥಿಗಳ ಒಂದು ಚಲನವಲನವನ್ನು ನಾವು ಇಲ್ಲಿಯೇ ನೋಡಿಕೊಂಡು ಇಲ್ಲಿಂದಲೇ ಆ ಕೋಣೆಗೆ ಫೋನ್ ಮಾಡಿ ಇಂಥ ವಿದ್ಯಾರ್ಥಿಗಳ ಬಗ್ಗೆ ಗಮನ ಹರಿಸಿ, ಇಂಥ ಅಧ್ಯಾಪಕರು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅಂತ ಹೇಳಿ ನಾವೆಲ್ಲರೂ ವಿಭಾಗದ ಮುಖ್ಯಸ್ಥರು ತಿಳಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಆ ಒಂದು ದೃಷ್ಟಿಯಿಂದಲೇ ಗೊತ್ತಾ ಮಕ್ಕಳ ಒಂದು ಚಲನವಲನ, ಮಕ್ಕಳ ಪಾಠ ಪ್ರವಚನ, ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನ, ಜೊತೆಗೆ ನಮ್ಮಲ್ಲಿ ಈ ಒಂದು ಭೌತಿಕವಾಗಿ ಸದೃಷ್ಟವಾಗುವುದಕ್ಕಾಗಿ ನಮ್ಮಲ್ಲಿ ಆರೋಗ್ಯವೇ ಭಾಗ್ಯ ಅಂತಕ್ಕಂಥ ಒಂದು ನಿಯಮದ ಅಡಿಯಲ್ಲಿ ಒಂದು ಜಿಮ್ ಕೋಣೆಯೂ ಕೂಡ ಇದೆ. ಸುಮಾರು 20 ಲಕ್ಷ ರೂಪಾಯಿಯ ಒಂದು ಅನುದಾನದ ಅಡಿಯಲ್ಲಿ ನಮ್ಮಲ್ಲಿ ಜಿಮ್ ಕೋಣೆಯೂ ಕೂಡ ಇದೆ. ಆ ಜಿಮ್ ಕೋಣೆಯಲ್ಲಿ ಕೂಡ ನಮ್ಮ ಮಕ್ಕಳಿಗೆ ಎಲ್ಲಾ ರೀತಿಯ ಒಂದು ಸೌಲಭ್ಯಗಳನ್ನ ನಮ್ಮ ದೈಹಿಕ ನಿರ್ದೇಶಕರಾಗಿರ್ತಕ್ಕಂಥ ಸತೀಶ್ ಚಂದ್ರ ಜೋಗ್ರೆ ಅವರು ಕೂಡ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ಬೋದೆ. ಆಮೇಲೆ ನಮ್ಮ ಗ್ರಂಥಾಲಯದಲ್ಲಿ ಕೂಡ ಸುಮಾರು 22,000 ಪುಸ್ತಕಗಳಿವೆ. ಆ 22,000 ಪುಸ್ತಕಗಳನ್ನ ನಮ್ಮ ಎಲ್ಲಾ ವಿಭಾಗದ ಮುಖ್ಯಸ್ಥರು ಮತ್ತು ಅಧ್ಯಾಪಕರು ಓದುವುದ್ರ ಜೊತೆಗೆ ನಮ್ಮ ಮಕ್ಕಳಿಗೂ ಕೂಡ ಅಲ್ಲಿ ಪುಸ್ತಕಗಳ ಸಂಖ್ಯೆ ಜಾಸ್ತಿ ಇದೆ, ಹೋಗಿ ಲೈಬ್ರರಿಗೆ ಹೋಗ್ರಿ ಅಂತೇಳಿ ಅವರ ವ್ಯವಸ್ಥೆಯನ್ನು ಕೂಡ ಮಾಡಿ ಕೊಡ್ತಾ ಇದ್ದಾರೆ. ನಮ್ಮ ಹರ್ಷಿನಾ ಮೇಡಮ್ ಗ್ರಂಥಪಾಲಕರು ಕೂಡ ಇದ್ರ ಬಗ್ಗೆ ಹೇಳಿ ಮುಚ್ಚುಮರ್ಜಿ ವಹಿಸಿ ಅದರ ಬಗ್ಗೆಯೂ ಕೂಡ ಕಾಳಜಿ ವಹಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ PM ಉಷಾ ಯೋಜನೆಯಲ್ಲಿ ನಮ್ಮ ಕಾಲೇಜಿಗೆ 5 ಕೋಟಿ ಅನುದಾನದ ಅಡಿಯಲ್ಲಿ ಒಂದು ಹೊಸ ಗ್ರಂಥಾಲಯದ ಕಟ್ಟಡವೂ ಕೂಡ ಶಂಕುಸ್ಥಾಪನೆ ಆಗಿದೆ. ಅದು ಶೀಘ್ರದಲ್ಲಿಯೇ ಅದು ಶಂಕುಸ್ಥಾಪನೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಮೂಲಭೂತ ಸೌಲಭ್ಯಗಳು ಕೂಡ ಈಗಾಗಲೇ ಸರ್ಕಾರದಿಂದ ಮಂಜೂರಾತಿಯಾಗಿ ಒಂದೊಂದಾಗಿ ನಮ್ಮ ಕಾಲೇಜಿಗೆ ಹಸ್ತಾಂತರ ಕೂಡ ಆಗ್ತಾ ಇದೆ ಅಂತ ಹೇಳಿ ಬಹಳ ಸಂತೋಷದಿಂದ ಹೇಳ್ಬೋದು. ಈ ಒಂದು PM ಉಷಾ ಯೋಜನೆಯಲ್ಲಿ ನಾವು ಕೂಡ 4 ಸಾರಿ ಸಭೆಗೆ ಹೋಗಿ ಬೆಂಗಳೂರಿಗೆ. ನನ್ನ ಜೊತೆಗೆ ಸಂತೋಷ್ ಅಂತೇಳಿ ಮಹಾಜನ್ ಅಂತಕ್ಕಂಥವರು ಅದರ ಸಂಯೋಜಕರಾಗಿದ್ದು ಅವರು ಕೂಡ ಮುತುವರ್ಜಿ ವಹಿಸಿ ನಮ್ಮ ಕಾಲೇಜಿಗೆ 5 ಕೋಟಿ ಅನುದಾನ ಬರಲಿಕ್ಕೆ ಸಾಕಷ್ಟು ಪರಿಶ್ರಮ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಜೊತೆಗೆ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಇರ್ಬೋದು ಅಥವಾ ಚಂದ್ರಶೇಖರ್ ಪಾಟೀಲ್ ಇರ್ಬೋದು MLC ಅವರು, ಆಮೇಲೆ ಭೀಮರಾವ್ ಪಾಟೀಲ್ MLC ಅವರು ಇರ್ಬೋದು, ಮತ್ತು ಇತರ ಎಲ್ಲ CDC ಸದಸ್ಯರು ಕೂಡ ಕಾಲೇಜಿನ ಸರ್ವತೋಮುಖವಾದಂತಹ ಅಭಿವೃದ್ಧಿಗಾಗಿ ಪಣ ತೊಟ್ಟು ಈ ಕಾಲೇಜಿಗೆ ಭೌತಿಕ ಕಟ್ಟಡ ಅವಶ್ಯಕತೆ ಇದ್ದಾಗ, ಸುತ್ತುಗೋಡೆ ಅವಶ್ಯಕತೆ ಇದ್ದಾಗ ನಾವು ಏನೇ ಕೇಳಿದ್ರು ಕೂಡ ಆ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥ ಪ್ರಾಮಾಣಿಕವಾದಂತಹ ಪ್ರಯತ್ನ ಎಂದಿನಿಂದಲೂ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ನಾನು ಕೂಡ ಪ್ರಾಂಶುಪಾಲ ಆಗಿ ಈ ಕಾಲೇಜಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ನಾನು ತಹಸೀಲ್ದಾರ್ ಮೂಲಕ, ಜಿಲ್ಲಾಧಿಕಾರಿಗಳ ಮೂಲಕ, ಸಹಾಯಕ ಆಯುಕ್ತರ ಮೂಲಕ, ಆಮೇಲೆ ನಮ್ಮ ಕಾಲೇಜಿನ ಜಂಟಿ ನಿರ್ದೇಶಕರ ಮೂಲಕ, ಹೆಚ್ಚುವರಿ ನಿರ್ದೇಶಕರ ಮೂಲಕ, ಆಯುಕ್ತರ ಕಚೇರಿಯವರೆಗೆ
ನಾವು ಹೋಗಿ ಕಾಲೇಜಿಗೆ ಬೇಕಾಗಿರ್ತಕ್ಕಂಥ ಒಂದು ಬೇಡಿಕೆ ಪಟ್ಟಿಯನ್ನು ಸಲ್ಲಿಸಿ ಆ ಬೇಡಿಕೆ ಪಟ್ಟಿಗೆ ಅನುಗುಣವಾಗಿ ಫಾಲೋ ಅಪ್ ಮಾಡಿ ಮಂಜೂರಾತಿ ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಂದ್ರೆ ಈ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ನಮ್ಮ ಕಾಲೇಜು ಹೆಮ್ಮರವಾಗಿ ಬೆಳೆದಿದೆ ಅಂತಕ್ಕಂಥದ್ದು ಬಹಳ ನಾವು ಹೆಮ್ಮೆಯಿಂದ ಹೇಳ್ಬೋದು. ಅದಕ್ಕೆ ತಕ್ಕಂತೆ ನಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ಕಟ್ಟಡ ಭೌತಿಕವಾಗಿ ಬೆಳವಣಿಗೆ ಆಗ್ತಾ ಇದೆ, ಅದಕ್ಕೆ ತಕ್ಕಂತೆ ಮಕ್ಕಳ ಒಂದು ಭೌತಿಕ ಗುಣಮಟ್ಟವು ಕೂಡ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಬೆಳವಣಿಗೆ ಆಗಿ ನಮ್ಮ ಕಾಲೇಜಿಗೆ ಇಬ್ಬರು ವಿದ್ಯಾರ್ಥಿನಿಯರು ಇವತ್ತು ರ್ಯಾಂಕ್ ತಂದಿದ್ದಕ್ಕಾಗಿ ಅವರಿಗೆ ಗೌರವಪೂರ್ವಕವಾದಂಥ ಒಂದು ಸ್ವಾಗತ ಸನ್ಮಾನ ಮಾಡಬೇಕು ಅಂತ ಇವತ್ತು ನಿರ್ಧಾರ ಮಾಡಿ ನಾನು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೀನಿ.